ಆಮೇಲೆ ಆತನಲ್ಲಿ ಇನ್ನೊಂದು ದೊಡ್ಡ ಗುಣ ಏನಪ್ಪ ಅಂತಂದರೆ ಸ್ವಲ್ಪ ಇನ್ನೋಸೆಂಟು. ನಾವೆಲ್ಲ ಅಂದ್ಕೊಳ್ಳೋಷ್ಟು ಮನುಷ್ಯ ಚಾಲು ಅಲ್ಲ. ಚಾಲು ಅನ್ನೋ ಪದ ಬುದ್ಧಿವಂತ ಅನ್ನೋ ಬರಲ್ಲ. ಹಿ ಈಸ್ ನಾಟ್ ಚಾಲು. ಆತಂಗೆ ಪಾಪ ಸುಮಾರು ವಿಷಯಗಳಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಾನು ಕಂಡ ಹಾಗೆ ಎಮೋಷನಲ್ ಆಗಿ ಪಾಪ ಸಿಗಿ ಹಾಕ್ಕೊಂಡ್ಬಿಡೋರು. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಆಮೇಲೆ ಅವ್ರಿಗೆ ಪಾಪ ಕೆಲವರು ಮಿಸ್ಗೈಡ್ ಮಾಡಿ, ನಾನು ಅವ್ರ ಜೊತೆ ಹಾಲುಂಡತವರು ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. 2 days ಅವ್ರ ಜೊತೆ ಇರೋ ಅವಕಾಶ. ಅವ್ರ ಜೊತೆ 2-3 ಸಿನಿಮಾ ಮಾಡಿದ್ದಷ್ಟೇ. ಬಟ್ ಅವ್ರು ಹಾಲುಂಡತವರು, ಆಮೇಲೆ ಇನ್ನೊಂದು ತುಂಬಿದ ಕೂಡ ಅಂತಾನೆ ಸಮಥಿಂಗ್ ಆ ಥರದ್ದು ಏನೋ ಹೆಸರು ಬರುತ್ತೆ. ಇನ್ನು ನಮ್ಮ ಸ್ಟುಡಿಯೋದಲ್ಲೇ ಆಯಿತು ನಮ್ಮ ಇವ್ರದ್ದು ಮೇಷ್ಟ್ರದ್ದು ಸಿನಿಮಾ. ಬಟ್ ನಮ್ಮ ಮೇಷ್ಟ್ರ ಸಿನಿಮಾಗೆ ಬಂದಾಗ ಅವ್ರದ್ದು ಆತ್ಮೀಯತೆ ನಂಗೆ ಜಾಸ್ತಿ ಆಯಿತು. ಬಟ್ ಈ ಹಾಲುಂಡತವರು ಸಿನಿಮಾದಲ್ಲಿ ಅವರು ಎಷ್ಟು ಕೋಆಪ್ರೇಟ್ ಮಾಡಿದ್ದು, ಒಬ್ಬ ಕಾರ್ಮಿಕ ನಾಯಕನ ಪಾತ್ರ. ನನಗೆ ನನ್ನ 4 ಜನ ಜೊತೆ ಕೂರಿಸ್ಬಿಟ್ಟು ಅವ್ರದ್ದೊಂದು ಕ್ಲೋಸ್ ಶಾಟ್ ತೆಗಿತಿದ್ರು, ನಂದು 4 ಜನ ಜೊತೆ ಶಾಟ್ ತೆಗಿತಿದ್ರು. ತಕ್ಷಣ ಅವ್ರು ಡೈರೆಕ್ಟ್ರ್ ಹೇಳ್ಬಿಟ್ಟು, ಅವ್ರು ಡಿ ರಾಜೇಂದ್ರ ಬಾಬು ಅಂತ ಡೈರೆಕ್ಟ್ರು, ಬಾಬು ನೀ ಎಲ್ಲ ನನಗೆ ಕ್ಲೋಸಪ್ ಇಡ್ತಿದ್ಯಾ, ಅವನನ್ನು ಮಾತ್ರ 4 ಜನ ಜೊತೆ ಶಾಟ್ ತೆಗಿತಿದ್ಯಾ, ಬೇಡ, ಈಸ್ ಆ್ಯಕ್ಟಿಂಗ್ ವೆಲ್, ಹುಡುಗರಿಗೆ ಅವಕಾಶ ಕೊಡ್ಬೇಕಿಲ್ಲ, ಅವನಿಗೂ ನೀನು ಕ್ಲೋಸಪ್ ಇಡು ಅಂದರು. ಯಾವ ಹೀರೋ ಹೇಳಕ್ಕೆ ಬರ್ತಾರೆ ಇದು? ನನಗೆ ಗೊತ್ತಿರಾಗೆ ಐ ಹ್ಯಾವ್ ನಾಟ್ ಸೀನ್ ದಟ್. ಅವನ ತಕ್ಷಣ ಏನೋ ಪಾಪ ಡಿ ರಾಜೇಂದ್ರ ಬಾಬು ಕನ್ವಿನ್ಸ್ ಮಾಡಿಕೊಟ್ರು, ಇಲ್ಲ ಸರ್ ಅದನ್ನ ಬೇಕು ಅಂತ ನಾನು ಕ್ಲೋಸಪ್ ಇಟ್ಟಿಲ್ಲ, ಅದು ಟೀಮಲ್ಲಿ ಅವ್ನು ಹೆಡ್ಡು ಅಂತ ತೋರ್ಸಕ್ಕೆ 4 ಜನ ಇರಬೇಕು, ಆಯ್ತು ಅದಕ್ಕೆ ಒಂದು 2 ಶಾಟ್ ಇಡು, 1 ಕ್ಲೋಸಪ್ ಇಡು ಅಂದ್ರು ಇವರು. ಅದಕ್ಕೂ ಬಿಡಲಿಲ್ಲ. ಅಂದರೆ ಆ ಲೆವೆಲ್ ಹೇಳ್ಬೇಕು ಸುಮ್ಮನೆ ಬಾಯಿ ಚಪ್ಪಲ ಕೇಳಿರೋದು ಅಲ್ಲ, ಹಿ ಮೀನ್ ಇಟ್. ಸೊ ಆ ಥರದೊಂದು ಗುಣ ಅವರಲ್ಲಿತ್ತು. ಟ್ಯಾಲೆಂಟ್ ಇರೋರಿಗೆ ಎಂಕರೇಜ್ ಮಾಡೋರು ಅವರು. ನಾನು ಸ್ಟುಡಿಯೋ ಮಾಡಿದಾಗ ಆ್ಯಕ್ಚುಲಿ ಅವ್ರು ಒಂದು ದಿವಸ ಅಪ್ಸೆಟ್ ಆದರು. ನಮ್ಮ ಸ್ಟುಡಿಯೋದಲ್ಲಿ ಟು ಬಿ ಫ್ರ್ಯಾಂಕ್ ವಿತ್ ಯು ಹ್ಯಾಡ್ ಒಂದು ಸಣ್ಣ ಪಾರ್ಟಿ ಥರ ಮಾಡಿದ್ವಿ, ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ವಿ, ಸ್ವಲ್ಪ ಲೈಟಾಗಿ ಹೈಪ್ ಆಗಿದ್ರು. ಅವಾಗ ಯಾಕೆ ಸ್ಟುಡಿಯೋ ಮಾಡಿದೆ ನೀನು ಅಂದರು ಫಸ್ಟು. ಯಾಕಣ್ಣ ಅಂದೆ ನಾನು. ನನಗೆಲ್ಲ ಕಾಲು ಎಳಿತಾರೆ, ಆ ಕೊಬ್ಬರಿ ಮಂಜುವಿಂದ ಹಿಡಿದು ಎಲ್ಲರೂ, ಏನು ನೀನು ಇದೆಯಾ ನೋಡು ವಿಷ್ಣು, ಅವ್ನು ಮಾಡಿರೋದು 1 ಸಿನಿಮಾ ಪುಟ್ಟಣ್ಣ ಹತ್ರ, ಅದಕ್ಕೆ ನೆನಪಲ್ಲಿ ಇಟ್ಕೊಂಡು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಅಂತಾನೆ ಮಾಡ್ದ. ನೀನು ಆತನ ಸಿನಿಮಾದಲ್ಲೇ ಇಂಟ್ರೊಡ್ಯೂಸ್ ಆಗಿದ್ದು, ಅವ್ರ ಹೆಸರಲ್ಲಿ ಏನೋ ಒಂದು ಮಾಡಿದ್ಯಾ, ಒಂದು ಥಿಯೇಟ್ರ್ ಇಟ್ಟ್ಯಾ, ಅಥವಾ ಒಂದು ರಂಗಮಂದಿರ ಕಟ್ಟಿದ್ಯಾ, ಅಥವಾ ಒಂದು ಫಿಲಮ್ ಮಾಡಿದ್ಯಾ ಅಂತ ಕಾಲು ಎಳೆಯೋರು. ಇವೆಲ್ಲ ಮಾಡಿ ನನಗೆ ಯಾಕೆ ಕಾಟ ಕೊಡ್ತೀರ ನೀವು ಅಂತ ನಕ್ಕೊಂಡು ಹೇಳಿದ್ರು. ಸೀಕ್ರೆಟ್ ಯಾಕೆ ಹಾಗಾಗಿತ್ತು ಅಂದರೆ ಅವ್ರ ಪಾಪ ಯಾವುದೋ ಒಂದು ಸಾಕ್ಸ್ ಬಿಸ್ನೆಸ್ ಕೈ ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡ್ಬಿಟ್ರು. ತುಂಬ ಕಳ್ಕೊಂಡ್ಬಿಟ್ರು ಅವಾಗ. ಆಮೇಲೆ ಆ ದುಡ್ಡನ್ನ ಅವ್ರಿಗೆ ಅನ್ನಿಸ್ತಂತೆ, ನಾನು ಎಲ್ಲೆಲ್ಲೋ ಹೋಗಿ ಕಳೆದ್ಬಿಟ್ಟೆ, ನಿನ್ನ ಥರದವ್ರು ಯಾರು ಕರೆಕ್ಟಾಗಿ ನಂಗೆ ಗೈಡ್ ಮಾಡಿದ್ದಿದ್ರೆ, ನಾನೇನಾದ್ರು ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿದ್ದಿದ್ರೆ, ಅದು ಲಾಸ್ ಆಗಿದ್ರು ನಂಗೆ ನೋವು ಆಗ್ತಿರ್ಲಿಲ್ಲ. ಬಿಕಾಸ್ ಐ ಇನ್ವೆಸ್ಟೆಡ್ ಮನಿ ವೇರ್ ಐ ಅರ್ನ್ ಅನ್ನೋದೊಂದು ಬರ್ತಿತ್ತು. ಇದು ಎಲ್ಲೋ ದುಡ್ದು ಎಲ್ಲೋ ತೊಗೊಂಡೋಗಿ ಹಾಕಿದ್ದಕ್ಕೆ ಅಂದರೆ ಎಷ್ಟು ಮನುಷ್ಯ ಅಂತರಾತ್ಮವಾಗಿ ಜನಗಳ ಜೊತೆ ಬೆರೆಯೋರು ಅನ್ನೋದಕ್ಕೆ ವಿಷ್ಣು. ಬಟ್ ಅಂತರ್ಮುಖಿ.